ಕೋಮು ದ್ವೇಷ, ಕೋಮು ಗಲಾಟೆಗಳು, ಸೌಹಾರ್ದಯುತವಾಗಿ ಬಾಳಬೇಕಾಗಿದ್ದಂತಹ ಕರ್ನಾಟಕದಲ್ಲಿ ಈ ರೀತಿಯ ಕೋಮು ಘಟನೆಗಳಿಗೆ ಹಲವಾರು ಬಾರಿ ಕರ್ನಾಟಕ ಸಾಕ್ಷಿಯಾಗಿದೆ. ಈಗ ಇತ್ತೀಚೆಗೆ ಕಳೆದ ವಾರ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಾಟ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಕೋಮು ಗಲಭೆ ನಡೆದಿದೆ ಅಂತಲೇ ಹೇಳ್ಬೋದು. ಆ ಘಟನೆ ಬಗ್ಗೆ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀರ. ಮಾಧ್ಯಮಗಳು ಯಾವ ರೀತಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ವು ಅನ್ನೋದನ್ನು ಸಹ ನೀವು ಗಮನಿಸಿರ್ತೀರ. ಆದರೆ ನಾವು ಬಹಳ ಮುಖ್ಯವಾಗಿ ಇವತ್ತು ಅರ್ಥ ಮಾಡ್ಕೊಬೇಕಾಗಿರೋದು, ಈಗ BJP ಅವರು ಏನು ಮಾಡ್ತಿದ್ದಾರೆ ಮತ್ತು BJP ಅವರು ಈ ರೀತಿಯ ಕೋಮು ಘಟನೆಗಳು ನಡೆದಾಗ ಯಾಕೆ ಇಷ್ಟೊಂದು ಆ್ಯಕ್ಟಿವ್ ಆಗಿ ಮುಂದೆ ಬರ್ತಾರೆ ಅನ್ನೋದನ್ನು. ನಿಮಗೆಲ್ಲ ಗೊತ್ತಿದೆ, ಹಿಂದೂ ಮುಸ್ಲಿಂ ಗಲಾಟೆ ಅಂತ ಏನಾದರೂ ನಡೆದರೆ BJP ಅವರು ಮೊದಲು ಆ್ಯಕ್ಟಿವ್ ಆಗಿ ಮುಂದೆ ಬರ್ತಾರೆ. ಈಗ ಕಳೆದ ವರ್ಷ ನಾಗಮಂಗಲದಲ್ಲಿ ನಡೆದ ಗಣೇಶನ ಮೆರವಣಿಗೆ ವೇಳೆ ಕಲ್ತೂರಾಟ, ಇನ್ನು ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ವೇಳೆ ಕಲ್ತೂರಾಟ, ಈ ರೀತಿಯ ಘಟನೆಗಳು ನಡೆದವು. ಇಂತಹ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ಜವಾಬ್ದಾರಿಯುತವಾಗಿ ನಡ್ಕೊಬೇಕಾಗಿರುವಂತಹ ನಾಗರಿಕರು ಇಂತಹ ಸಂದರ್ಭದಲ್ಲಿ ಕಲ್ಲು ಎಸೆದವರಿಗೂ ಅದಕ್ಕೆ ಪ್ರಚೋದನೆ ನೀಡಿದವರಿಗೂ ಧಿಕ್ಕಾರವನ್ನು ಹೇಳಬೇಕು. ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಬೇಕು. ಅದು ಮುಸ್ಲಿಂ ಸಂಘಟನೆಯವರೇ ಆಗಿರಲಿ ಅಥವಾ ಹಿಂದೂ ಸಂಘಟನೆಯವರೇ ಆಗಿರಲಿ, ಯಾರೇ ಆಗಿರಲಿ. ಇನ್ನು ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ನಡೀತಾ ಇರುತ್ತೆ. ಕಳೆದ ವಾರ ಕಿಲ್ಲಾ ಅಂಬಾಭವಾನಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ವಿವಿಧ ಮಾರ್ಗಗಳ ಮೂಲಕ ಸಾಗುತ್ತೆ. ಅದು ರಾತ್ರಿ 8 ಗಂಟೆ ಸುಮಾರಿಗೆ ಮಸೀದಿಯ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಆ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ DJ ಸಂಗೀತವನ್ನು ಸಹ ಹಾಕಿರ್ತಾರೆ. DJ ಸಂಗೀತ ಜೋರಾಗಿ ಹಾಕ್ತಾರೆ. ಸುಮಾರು ಮಧ್ಯರಾತ್ರಿವರೆಗೂ ಅದೇ ಜಾಗದಲ್ಲಿ ನಿಂತ್ಕೊಂಡು ಸಂಗೀತವನ್ನು ಹಾಕಿರ್ತಾರೆ. ಅಲ್ಲಿ ಕೆರಳಿದ ಒಬ್ಬ ಮುಸ್ಲಿಂ ಯುವಕ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಒಂದು ಕಲ್ಲು ಬಿದ್ದಿರುತ್ತೆ, ಆ ಕಲ್ಲನ್ನು ಎಸಿತಾರೆ. ಆದರೆ ಆ ಕಲ್ಲು ಯಾರಿಗೆ ಬಿತ್ತು ಗೊತ್ತಿಲ್ಲ. ಅದಾದ ನಂತರದಲ್ಲಿ ಇನ್ನೊಂದು ಕಲ್ಲು ಬಂದು ಬೀಳುತ್ತೆ. ಆ ಕಲ್ಲು ಸೀದಾ SP ತಲೆಗೆ ಬೀಳುತ್ತೆ ಮತ್ತು ಅಲ್ಲೊಬ್ಬ ಕಾನ್ಸ್ಟೇಬಲ್ಗೆ ಬೀಳುತ್ತೆ. SP ತಲೆಯಿಂದ ರಕ್ತ ಬರುತ್ತೆ. ಆದರೆ ಪೊಲೀಸ್ನವರು ಧೃತಿಗೆಡದೆ ಪರಿಸ್ಥಿತಿಯನ್ನು ಶಾಂತ ರೀತಿಗೆ ತರುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ನಿಜಕ್ಕೂ ನಾವು ಪೊಲೀಸ್ ಇಲಾಖೆಗೆ ಇಂತಹ ಸಂದರ್ಭದಲ್ಲಿ ದೊಡ್ಡದೊಂದು ಸಲಾಮನ್ನು ಹೇಳಲೇಬೇಕಾಗ್ತದೆ. ಭಾಳ ಮುಖ್ಯವಾಗಿ ಇಂತಹ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತುವ ಯಾರೇ ಆಗಿರಲಿ ಅವ್ರು ಕೊಡುವ ಹೇಳಿಕೆಗಳಿಗೆ ಪ್ರಚೋದನೆ ಆಗಬಾರ್ದು ಅಂತ. ಈ ಘಟನೆ ಆದ ಮರುದಿನ ಹಿಂದೂ ಮುಖಂಡರು ಅಂತ ಹೇಳ್ಕೊಳ್ಳುವ ಅನೇಕರು ಹೇಳ್ತಾರೆ ಏನಂದರೆ, ಮಸೀದಿಗೆ ನುಗ್ಗಿ ಹೊಡಿತೀವಿ, ಮುಸ್ಲಿಮರಿಗೆ ಎಲ್ಲಿ ಸಿಕ್ಕರು ಹೊಡಿತೀವಿ ಅಂತ. ಆದರೆ ಈ ಗಲಾಟೆಯಲ್ಲಿ ಬಲಿಯಾಗೋದು ನಮ್ಮಂತಹ ನಿಮ್ಮಂತಹ ಹಿಂದುಳಿದ ಸಮುದಾಯದಿಂದ ಮತ್ತು ದಲಿತ ಸಮುದಾಯದಿಂದ, ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದ ಬಡ ಯುವಕರು. ನಾವು ಈ ಸಂದರ್ಭದಲ್ಲಿ ಬಹಳ ಜಾಗೃತೆಯಿಂದ ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾಗ್ತದೆ. ಯಾರೇ ನಮ್ಮನ್ನು ಪ್ರಚೋದನೆಗೆ ಒಳಪಡಿಸಿದ್ರು ಪ್ರಚೋದನೆ ಆಗದ ರೀತಿಯಲ್ಲಿ ಸಂದರ್ಭವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಾಸ್ತವವನ್ನು ಆಧರಿಸಿ ನಾವು ನಡಿಬೇಕಾಗ್ತದೆ. ಬಹಳ ಮುಖ್ಯವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಈಗಾಗಲೇ ಕಾನೂನು ಕ್ರಮವನ್ನು ಕೈಗೊಂಡಿದೆ. ಇದೇ ಫೆಬ್ರವರಿ 28ರವರೆಗೆ ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಇನ್ನು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಬಾಗಲಕೋಟೆಯಲ್ಲಿ ತೆಗೆದುಕೊಂಡಿದೆ. ಈಗ ಅದೇ ಥರ ಇನ್ನೊಂದು ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಅಲ್ಲಿ ನಡೆದಿದ್ದು ವೈಯಕ್ತಿಕ ದ್ವೇಷದ ಘಟನೆ. ಆ ವಿಚಾರವಾಗಿ ನಮ್ಮ ಮಾಧ್ಯಮಗಳು ಯಾವ ರೀತಿ ನಡ್ಕೊಂಡು ಅನ್ನೋದನ್ನು ನೋಡಿದ್ರೆ ನಿಜಕ್ಕೂ ಬೇಸರ ಆಗ್ತದೆ. ಚಿಕ್ಕಮಗಳೂರು ನಗರದ ವಿಜಯನಗರ ಬಡಾವಣೆಯಲ್ಲಿ ಕಳೆದ 1 ವಾರದಿಂದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಲು ಹೋದಾಗ ಮನೆಗಳ ಮೇಲೆ ಕಲ್ಲುಗಳು ಬೀಳ್ತಿದ್ವು. ಕಲ್ಲುಗಳನ್ನು ಎಸೆದವರು ಯಾರು ಎಂಬುದು ಎಲ್ಲಿವರೆಗೂ ನಿಗೂಢವಾಗಿತ್ತು. ವಿಜಯಪುರ ಬಡಾವಣೆಯಲ್ಲಿ ವಾಸವಿರುವ ಸರ್ಕಾರಿ ಅಧಿಕಾರಿ ಸುಧಾ ಎನ್ನುವವರ ಮನೆಯ ಮೇಲೆ ಕಲ್ಲು ಬೀಳ್ತಿತ್ತು. ಇದೊಂದು ರೀತಿಯಲ್ಲಿ ವೈಯಕ್ತಿಕ ದ್ವೇಷದ ವಿಚಾರಕ್ಕೆ ಎಸೆದ ಕಲ್ಲುಗಳು ಕೋಮು ದ್ವೇಷಕ್ಕೆ ತಿರುಗುವ ಸನ್ನಿವೇಶವನ್ನು ನಮ್ಮ ಮಾಧ್ಯಮಗಳೇ ಸೃಷ್ಟಿ ಮಾಡಿದ್ವು. ಮುಸ್ಲಿಂ ಯುವಕರು ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ 2 ಯುವಕರನ್ನ ಬಜರಂಗ್ ದಳದ ಕಾರ್ಯಕರ್ತರು ಪೊಲೀಸರಿಗೆ ಹಿಡಿದುಕೊಟ್ರು. ಪೊಲೀಸರಿಗೆ ಒಪ್ಪಿಸುವ ಮೊದಲು ಇವರು ಅಂದರೆ ಈ ಬಜರಂಗ್ ದಳದ ಕಾರ್ಯಕರ್ತರು ಆ ಮುಸ್ಲಿಂ ಯುವಕರಿಗೆ ಹೊಡೆದಿದ್ರು. ಆದರೆ ಪೊಲೀಸ್ನವರು CCTV ಕ್ಯಾಮ್ರಾಗಳನ್ನು ಚೆಕ್ ಮಾಡಿ ಇಡೀ ಪ್ರಕರಣವನ್ನು ಸರಿಯಾಗಿ ಜಾಲಾಡಿ ತನಿಖೆ ನಡೆಸಿದಾಗ ಗೊತ್ತಾಗಿದ್ದು, ಕಲ್ಲು ಎಸೆಯುತ್ತಿದ್ದವರು ಭರತ್, ದಿಲೀಪ್ ಮತ್ತು ಹರೀಶ್ ಎಂಬ 3 ವ್ಯಕ್ತಿಗಳು. ಇವರ್ಯಾರು ಅನ್ಯ ಕೋಮಿಗೆ ಸೇರಿದವರಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಶಾಂತ ಸ್ಥಿತಿಯನ್ನು ಕಾಪಾಡಿಕೊಂಡಿದ್ದಂತಹ ನಮ್ಮ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕೋಮು ದ್ವೇಷ ಬಿತ್ತಲು ಮಾಧ್ಯಮದವರು ಸಾಕಷ್ಟು ರೀತಿಯಲ್ಲಿ ಹವಣಿಸಿದರು. ನಾನು ನಿಮಗೆ ಆಗಲೇ ಹೇಳಿದಾಗೆ ವೈಯಕ್ತಿಕ ದ್ವೇಷಕ್ಕಾಗಿ ನಡೆದ ಘಟನೆಯನ್ನು ಕೋಮು ದ್ವೇಷಕ್ಕಾಗಿ ನಡೆದ ಘಟನೆ ಅಂತ ಬಿಂಬಿಸಲು ಪ್ರಯತ್ನಿಸಿದರು. ಇನ್ನು RSSನ ಅಂಗಸಂಸ್ಥೆ ಆಗಿರುವ ಬಜರಂಗ್ ದಳದ ಕಾರ್ಯಕರ್ತರು ನೇರವಾಗಿ ಮುಸ್ಲಿಂ ಸಮುದಾಯದ ಮೇಲೆ ಆರೋಪವನ್ನು ಹೊರಿಸಿದರು. ಆದರೆ ತನಿಖೆಯ ನಂತರ ತಿಳಿದಿದ್ದು, ಯಾವುದೋ ಒಂದು ವಿಚಾರಕ್ಕೆ ಮನೆಯ ಮಾಲೀಕರ ಜೊತೆ ಮತ್ತು ಆ ಹುಡುಗರಿಗೆ ವೈಯಕ್ತಿಕ ದ್ವೇಷ ಇತ್ತು. ಆ ದ್ವೇಷವನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಕಲ್ಲನ್ನು ಎಸೆದಿದ್ದಾರೆ ಅಂತ ಗೊತ್ತಾಯಿತು. ಈಗ ನಾವು ಮುಖ್ಯವಾಗಿ ಕೇಳಬೇಕಾಗಿರುವ ಪ್ರಶ್ನೆ ಏನಂದರೆ, ಪ್ರಕರಣವನ್ನು ಮುಸ್ಲಿಂ ಯುವಕರ ತಲೆಗೆ ಕಟ್ಟಿ ಅಬ್ಬರಿಸಿದ ಮಾಧ್ಯಮಗಳು ಈಗ ನೈಜ ಆರೋಪಿಗಳು ಸಿಕ್ಕಿಬಿದ್ದ ಮೇಲೆ ಯಾಕೆ ಮೌನವಾಗಿವೆ?
ಕೋಮು ದ್ವೇಷಕ್ಕೆ ಪ್ರಚೋದನೆ ಕೊಟ್ಟಿದ್ದ ಇದೇ ಮಾಧ್ಯಮಗಳು ಈಗ ಸತ್ಯವನ್ನು ಜನರ ಮುಂದೆ ಇಡೋಕೆ ಯಾಕೆ ಹಿಂಜರಿತಿವೆ? ಇನ್ನು BJP ಎನ್ನುವುದು ಮುಸ್ಲಿಂ ದ್ವೇಷಿ ಪಕ್ಷ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಮಾಧ್ಯಮಗಳಿಗೆ ಏನಾಗಿದೆ? ವೀಕ್ಷಕರೇ, BJP ಅವರು ಎಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಿದೆಯೋ ಕಾಯ್ತಾ ಇರುವಾಗ ಇದನ್ನು ಹೇಗಾದರೂ ಮಾಡಿ ಚುನಾವಣೆಗೆ ಒಂದು ಅಸ್ತ್ರವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಂತೆ ಕಾಣ್ತಾ ಇದೆ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ನಿಮಗೆಲ್ಲ ನೆನಪಿರಬಹುದು, ಕಳೆದ ತಿಂಗಳು ಬೆಳಗಾವಿಯಲ್ಲಿ ಹಿಂದೂ ಸಂಘಟನೆಯವರು ಯಾವುದೋ ಒಂದು ಭಾಷಣಕ್ಕೆ ಒಬ್ಬ ಮಹಿಳೆಯನ್ನು ಕರೆಸಿರ್ತಾರೆ. ಆ ವೇಳೆ ರಸ್ತೆಯಲ್ಲಿ ನಿಂತ್ಕೊಂಡು ಮಸೀದಿಗೆ ಬಾಣ ಬಿಡುವ ರೀತಿಯಲ್ಲಿ ಆ ಮಹಿಳೆ ಆ್ಯಕ್ಟ್ ಮಾಡ್ತಾರೆ. ಅದು ಪ್ರಚೋದನೆ ಆಗಲ್ವಾ? ಅಂದರೆ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಮತ್ತು ಮಸೀದಿಯ ವಿರುದ್ಧ ಪ್ರಚೋದನೆಯನ್ನು ಎಬ್ಬಿಸ್ತಾರೆ. ಅಲ್ಲಿದ್ದಂಥ ಹಿಂದೂ ಯುವಕರೆಲ್ಲ ಆ ಮಹಿಳೆ ಮಾಡ್ತಿದ್ದಂಥ ಆ್ಯಕ್ಟಿಂಗ್ಗೆ ಎಲ್ಲರೂ ಖುಷಿಪಟ್ಟು ಕೇಕೆ ಹಾಕಿ ಕೂಗಾಡ್ತಿರ್ತಾರೆ. ಸೊ ಇದು ನಿಮಗೆ ಪ್ರಚೋದನೆ ಅನ್ಸಲ್ವಾ? ಈಗ ಅವ್ರ ಮೇಲೆ ಕೇಸೆಲ್ಲ ಆಯಿತು, ಆದರೆ ಪ್ರಚೋದನೆ ಮಾಡ್ತಾರೆ ಅಂದರೆ ನಮ್ಮ ತಲೆಯಲ್ಲಿ ಏನಿದೆ? ನಾವು ಅವ್ರು ಮಾಡುವಂಥ ಪ್ರಚೋದನೆಗಳಿಗೆ ಯಾಕೆ ಒಳಗಾಗ್ತೀವಿ? ಇದಕ್ಕೆ ಕೇವಲ ಹಿಂದೂ ಸಂಘಟನೆ ಮುಸ್ಲಿಂ ಸಂಘಟನೆ ಅಂತ ಮಾತ್ರ ಅಲ್ಲ, ಎರಡೂ ಸಂಘಟನೆಯಲ್ಲಿರುವಂಥ ಮತೀಯ ದ್ವೇಷಗಳು ಉತ್ತರ ಕೊಡಬೇಕು. ಇಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಏನು ಮಾಡಬೇಕು? ಪರಿಸ್ಥಿತಿಯನ್ನು ಶಾಂತ ರೀತಿಗೆ ತರುವಲ್ಲಿ ಕೆಲಸ ಮಾಡಬೇಕು. ಆದರೆ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ವಿಚಾರದಲ್ಲಿ BJP ನಾಯಕರು ಮಾಡಿದ್ದೇನು? ಪ್ರಚೋದನೆಯ ಹೇಳಿಕೆಗಳು, ದ್ವೇಷದ ಮಾತುಗಳು. ವೀಕ್ಷಕರೇ, ಬಾಗಲಕೋಟೆ ಶಾಂತ ರೀತಿಯಿಂದ ಇದ್ದಂತಹ ಜಿಲ್ಲೆ, ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿ ಬಾಳಿ ಬದುಕಿದ ಜಿಲ್ಲೆ, ಶರಣರು ಸೂಫಿ ಸಂತರು ಓಡಾಡಿದ ನಾಡು. ಅಂತಹ ನಾಡಿನಲ್ಲಿ ಕೋಮು ದ್ವೇಷಗಳು ಶುರುವಾಗ್ತವೆ ಅಂದರೆ ಈ ಕೃತ್ಯ ಮಾಡಿದವರ ಜೊತೆ ಅದಕ್ಕೆ ಪ್ರಚೋದನೆ ಮಾಡಿದವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹ ಮಾಡಬೇಕು. ಇನ್ನು BJP ಚುನಾವಣೆ ಹತ್ತಿರ ಬರುವ ವೇಳೆ ಈ ಥರದ ಘಟನೆಗಳನ್ನು ತಾವೇ ಸೃಷ್ಟಿಸಿ ಕೋಮು ದ್ವೇಷದ ಬೆಂಕಿ ಹಚ್ಚಿ ಅದರಲ್ಲಿ ಬೇಳೆ ಬೇಯಿಸ್ಕೊಂಡಿರೋದನ್ನು ನೀವೆಲ್ಲ ನೋಡಿರ್ತೀರ. ಈಗ ಪೊಲೀಸ್ ಇಲಾಖೆ ಮತ್ತು ಬಾಗಲಕೋಟೆಯ SP ಸಿದ್ಧಾರ್ಥ್ ಗೋಯಲ್ ಪರಿಸ್ಥಿತಿಯನ್ನು ಶಾಂತ ರೀತಿಗೆ ತರುವಾಗ BJPಯ ಎಲ್ಲ ನಾಯಕರು ಇದೇ ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಆಯ್ತಪ್ಪ, ನೀವು ಪ್ರತಿಭಟನೆಯನ್ನು ಮಾಡಿ ಶಾಂತ ಸ್ಥಿತಿಗೆ ಬಾಗಲಕೋಟೆಯನ್ನು ತೆಗೆದುಕೊಂಡು ಹೋಗೋಕ್ಕೆ ನೀವು ಪ್ರಯತ್ನ ಪಡಿ. ಆದರೆ ಆ ಪ್ರತಿಭಟನೆಯ ದಿನ ಆಗೋದಾದರೂ ಏನು? ಮತ್ತೆ ಅದೇ ಪ್ರಚೋದನಕಾರಿ ಭಾಷಣಗಳು, ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಮತ್ತೆ ಕೋಮು ದ್ವೇಷವನ್ನು ಬಿತ್ತುವ ಸಂದೇಶಗಳು ನಮ್ಮ ಯುವಕರಿಗೆ ಕೊಡಲು ಈ BJPಯವರು ಹೊರಟನ್ನು ಕಾಣ್ತಿದೆ. ಚಿಕ್ಕಮಗಳೂರಿನಲ್ಲಿ ಮುಸ್ಲಿಮರು ಅಂತ ಬಿಂಬಿಸಿದಾಗ ಅನ್ಯ ಕೋಮಿನ ಯುವಕರು ಅಂದರೆ ಮುಸ್ಲಿಂ ಯುವಕರು ಹಿಂದೂ ಮನೆ ಮೇಲೆ ಕಲ್ಲೆಸ್ತರು ಅಂತ ಮಾಧ್ಯಮಗಳು ಸುದ್ದಿ ಬಿತ್ತರಿಸಿದಾಗ ಈ BJPಯವರು ಮುಂದೆ ಬಂದ್ರಲ್ವಾ? ಈಗ ಸತ್ಯ ಬೆಳಕಿಗೆ ಬಂದಿದೆ. ಯಾರು ಕಲ್ಲನ್ನು ಎಸ್ತರು ಅನ್ನೋದು ಬೆಳಕಿಗೆ ಬಂದಿದೆ. ಈಗ ಯಾಕೆ ಮೌನ ವಹಿಸಿವೆ? ಇಂತಹ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ತನ್ನ ಸಮುದಾಯದ ಯುವಕರಿಗೆ ಬುದ್ಧಿ ಹೇಳಬೇಕು. ಇದಕ್ಕೆ ಸರ್ಕಾರಗಳು ಸಹ ಸೂಕ್ತವಾದ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಒಂದು, ನಿಮಗೆ ಧರ್ಮಗಳು ಇದ್ದರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಬೀದಿಗೆ ತರಬೇಡಿ. ಬೀದಿಗೆ ತರ್ತೀರಾ ಅಂದರೆ ಮೆರವಣಿಗೆ ಮೇಲೆ ಕಲ್ಲು ತೂರುವ, ಚಪ್ಪಲಿ ಎಸೆಯುವ, ಸಮಾಜದ ಶಾಂತಿಗೆ ಭಂಗವನ್ನುಂಟು ಮಾಡುವ, ಕಲ್ಲು ಹೊಡೆಯಲು ಪ್ರೇರೇಪಿಸುವ, ಪ್ರಚೋದಿಸುವ ಘಟನೆಗಳು ಆದರೆ ಕಾನೂನಿನ ಅಡಿಯಲ್ಲಿ ತಿದ್ದುಪಡಿ ತಂದು ಯಾರೇ ಆಗಿದ್ದರೂ ಸರಿಯಾದ ಕ್ರಮವನ್ನು ಸರ್ಕಾರಗಳು ಕೈಗೊಳ್ಳಬೇಕು. ಮತ್ತು ಯಾವುದೇ ಪಕ್ಷಗಳು, BJP ಆಗಿರಲಿ ಕಾಂಗ್ರೆಸ್ ಆಗಿರಲಿ, ಯಾವುದೇ ಪಕ್ಷಗಳು ಕೋಮು ದ್ವೇಷಕ್ಕೆ ಕರ್ನಾಟಕ ಒಳಗಾಗದ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು. ಶಾಂತಿ, ಸೌಹಾರ್ದ, ಭಾವೈಕ್ಯತೆಯಿಂದ ಬಾಳ್ತಿರುವಂಥ ಕರ್ನಾಟಕವನ್ನು ಉಳಿಸ್ಕೊಳ್ಬೇಕು. ಇದನ್ನು ನಾನು ಕೇವಲ ರಾಜಕಾರಣಿಗಳಿಗೆ, ಪಕ್ಷಗಳಿಗೆ ಹೇಳಿದ್ದಲ್ಲ, ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಹೌದು. ನಾವು ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಚೋದನಕಾರಿ ಭಾಷಣಗಳಿಗೆ ಒಳಗಾಗದೆ ಶಾಂತ ಸ್ಥಿತಿಯಿಂದ ನಾಡನ್ನು ಉಳಿಸಿಕೊಳ್ಳುವ, ನಮ್ಮ ಕುಟುಂಬಗಳನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಮುಂದುವರಿಬೇಕನ್ಸುತ್ತೆ. ವೀಕ್ಷಕರೇ, ಈ ವಿಡಿಯೋ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಇದನ್ನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದನ್ನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.